ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಗುಗೆ ಸ್ನಾನ ಮಾಡಿಸೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ನಾನು ಹೇಗೆ ಒಬ್ಬಳೇ ಮಾಡಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಯಾರೂ ನನಗೆ ದೊಡ್ಡವರು ಮಗುನಲ್ಲಿ ಸ್ನಾನ ಮಾಡಿಸೋರು ಯಾರೂ ಇಲ್ಲ. ಹಾಗಾಗಿ ನಾನು ಚಿಕ್ಕ ಮಗು ಇದ್ದಾಗಿಂದನೂ ನಾನೇ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಸ್ನಾನನ ಒಬ್ಬರು ಆಂಟಿ ಬಂದು ಮಾಡಿಸ್ಕೊಟ್ಟು ಹೋದರು. ಅದಾದಮೇಲೆ ನಾನು ಮಗು ಒಂದು ತಿಂಗಳು ಒಳಗಡೆ ಇರೋ ಮಗುವಿಂದನೂ ನಾನೇ ಮಾಡಿಸ್ಕೊಳ್ತಾ ಬರ್ತಾಯಿದ್ದೀನಿ. ಯಾರಾದರೂ ನನ್ನ ಥರ ಒಬ್ಬರೇ ಇರ್ತಾರಲ್ವ, ಅವ್ರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಬೇಬಿ ಆಯಿಲ್ನ ಕಾಯಿಸಿಬಿಟ್ಟು ಕೊಬ್ಬರಿ ಎಣ್ಣೆನ ಕಾಯಿಸಿ ತಲೆಗೆ ಹಾಕ್ಕೊಂಡೆ. ಕೊಬ್ಬರಿ ಎಣ್ಣೆ ಕಾಯಿಸಿಬಿಟ್ಟು ತಲೆಗೆ ಹಾಕಿದ ನಂತರ ಬೇಬಿ ಆಯಿಲ್ನ ಮಗುಗೆಲ್ಲ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಮಸಾಜ್ ಮಾಡಿಸ್ತಾ ಇದ್ದೀನಿ. ನನ್ನ ಮಗಳಿಗೆ ಮಸಾಜ್ ಮಾಡಿಸ್ಕೊಳ್ಳೋದಂದರೆ ತುಂಬ ಇಷ್ಟ. ತುಂಬ ಕೂಲಾಗಿ ಮಾಡಿಸ್ಕೊಳ್ತಾಳೆ. ಅವಳು ಯಾವಾಗೂ ಅಳಲ್ಲ. ನೀಟಾಗಿ ನಾನು ಹೇಗೆ ಮಸಾಜ್ ಮಾಡ್ತೀನಿ ಆಯಿಲ್ ಅಪ್ಲೈ ಮಾಡಿ ಹಾಗೆ ಮಸಾಜ್ ಮಾಡಿಸ್ಕೊಳ್ತಾ ಇರ್ತಾಳೆ. ಹಾಗೆ ನಾನು ನೋಡಿಕೊಂಡು ವೆದರ್ ನೋಡಿಕೊಂಡು ಆಯಿಲ್ ಅಪ್ಲೈ ಮಾಡ್ತೀನಿ. ವೆದರ್ ಏನಾದರೂ ತುಂಬ ಕೋಲ್ಡ್ ಆಗಿದ್ದರೆ ಅವತ್ತು ವಿತೌಟ್ ಆಯಿಲ್ನ ಸ್ನಾನ ಮಾಡಿಸ್ತೀನಿ. ಆಯಿಲ್ನ ಟಮ್ಮಿ ಮಸಾಜ್ ಮಾಡಿಸ್ತೀನಿ. ಟಮ್ಮಿ ಮಸಾಜ್ ಮಾಡಿಸೋದ್ರಿಂದ ಮಗುಗೆ ಮೋಷನ್ಸ್ ಪ್ರಾಬ್ಲಮ್ಸ್ ಇರೋಲ್ಲ, ನೀಟಾಗಿ ಮೋಷನ್ ಪಾಸ್ ಆಗುತ್ತೆ. ನಾನೀಗ ಮಾಡ್ತಾ ಇದ್ದೀನಲ್ಲ, ಇದು ಐ ಪೋರ್ಷನ್ನು. ಫಸ್ಟು ಐ ಪೋರ್ಷನ್ 10 ಟೈಮ್ಸು, ಯು ಪೋರ್ಷನ್ 10 ಟೈಮ್ಸು, ಎಲ್ ಪೋರ್ಷನ್ 10 ಟೈಮ್ಸು. ಈ ಥರ ಮಾಡೋದ್ರಿಂದ ಮಗು ನೀಟಾಗಿ ಮೋಷನ್ ಪಾಸ್ ಆಗುತ್ತೆ. ಹಾಗೆ ಮಗುಗೆ ಹೊಟ್ಟೆಲಿ ಏನೂ ಪೇಯ್ನೇ ಇರಲ್ಲ. ಆಮೇಲೆ ಕಾಲನ್ನು ನಾನು ಹಾಗೆ ಆ ಕಡೆ ಈ ಕಡೆ ಮಸಾಜ್ ಮಾಡ್ತೀನಿ. ಅವಳಿಗೆಲ್ಲ ಮಸಾಜ್ ಕೂಡ ಮಾಡಿಸ್ಕೊಳ್ಳೋದ್ರಲ್ಲಿ ಒಂಥರ ಖುಷಿ ಇರುತ್ತೆ. ನಾನು ಮಸಾಜ್ ಮಾಡ್ತಾಯಿದ್ರೆ ಎಂಜಾಯ್ ಮಾಡ್ಕೊಂಡು ಮಾಡಿಸ್ಕೊಳ್ತಾ ಇರ್ತಾಳೆ. ಇಷ್ಟು ಚೆನ್ನಾಗಿ ನಾನು ಮಸಾಜ್ ಮಾಡಿಸ್ಕೊತಾ ಇದ್ದಾಳೆ. ಹಾಗೆ ಈಗ ಬ್ಯಾಕ್ ಸೈಡನ್ನ ಮಗುನ ನೀಟಾಗಿ ನೋಡಿಕೊಂಡು ಬ್ಯಾಕ್ ಸೈಡ್ ಹಾಕ್ಕೊಂಡು, ಇದು ಕೂಡ ಮಗುಗೆ ಡೈಜೆಷನ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಬ್ಯಾಕ್ ಸೈಡಲ್ಲಿ ಹಾಕ್ಬಿಟ್ಟು, ಮತ್ತು ಕತ್ತತ್ರ ನೆಕ್ ಪೋರ್ಷನ್ಸು ನೀಟಾಗಿ ಜಾಯಿಂಟ್ ಕೂಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಈ ಪೋರ್ಷನ್ ಸ್ವಲ್ಪ ಭಯ ಆಗುತ್ತೆ ನನಗೂ ಮಾಡ್ಸೋಕ್ಕೂ, ನಿಧಾನಕ್ಕೆ ನೋಡಿಕೊಂಡು ಮಾಡಿಸ್ಕೊಳ್ತಾ ಇದ್ದೀನಿ. ಹೀಗೆ ಹ್ಯಾಂಡ್ಸ್ ಎರಡೂ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಹ್ಯಾಂಡ್ಸ್ ಎರಡು ಒಂದೇ ಕಡೆ ಜಾಯಿಂಟ್ ಮಾಡಿಬಿಟ್ಟು ಮಸಾಜ್ ಮಾಡಬೇಕು. ಲೆಗ್ಸು ಕೂಡ ಅಷ್ಟೇ, ಜಾಸ್ತಿ ಫೋರ್ಸಾಗಿ ಮಾಡಬಾರ್ದು, ನಿಧಾನಕ್ಕೆ ಮಸಾಜ್ ಮಾಡ್ತಾ ಹೋಗಬೇಕು. ಬೆನ್ನು ಕೂಡ ಎರಡೂ ಕೈ ಇಟ್ಕೊಂಡು ನೀಟಾಗಿ ಸ್ವಲ್ಪ ಆಯಿಲ್ ತೊಗೊಂಡು ಮಸಾಜ್ ಮಾಡ್ಕೊತ ಹೋಗಬೇಕು. ಹಾಗೆ ನೆಕ್ ಪೋರ್ಷನ್ನು ಹಿಡಿದ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡಿಕೊಂಡು ಮಸಾಜ್ ಮಾಡಬೇಕು. ಈಗ ಆಯಿಲೆಲ್ಲ ಅಪ್ಲೈ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಆಯಿಲ್ ಅದನ್ನು ಮಗುಗೆ ಅಬ್ಸರ್ವ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನಾನು ನೀರು ರೆಡಿ ಮಾಡಿಡ್ತೀನಿ. ಮಗುಗೆ ಯಾವ ಟೆಂಪ್ರೇಚರಲ್ಲಿ ಹಾಕಬೇಕೋ ಆ ಟೆಂಪ್ರೇಚರಲ್ಲಿ ನೀರನ್ನ ರೆಡಿ ಮಾಡಿಟ್ಟು 2 ಟೇಬಲ್ ಇಟ್ಕೊಳ್ತೀನಿ. ಆ ಕಡೆ ಒಂದು ಈ ಕಡೆ ಒಂದು. ಅಂದರೆ ನಾನು ಕುತ್ಕೊಳ್ಳೋದಕ್ಕೆ 1 ಟೇಬಲ್ ಹಾಕ್ಕೊಳ್ತೀನಿ, ಮಗುನ ಇಟ್ಕೊಳ್ಳೋದಕ್ಕೆ ಕಾಲು ಇಟ್ಕೊಳ್ಳೋದಕ್ಕೆ ಇನ್ನೊಂದು ಟೇಬಲ್ನ ಇಟ್ಕೊಂಡು, ಚೇರು ಬಾತ್ರೂಮ್ ನಾವು ಸ್ನಾನ ಮಾಡೋಕೆ ಕುತ್ಕೊಳ್ತೀವಲ್ಲ ಆ ಥರದ್ದು 2 ಇಟ್ಕೊಳ್ತೀನಿ. ಈ ಕಡೆ ಬಕೆಟಲ್ಲಿ ನೀರನ್ನ ಟೆಂಪ್ರೇಚರಿಗೆ ಮಗುಗೆ ಎಷ್ಟು ಟೆಂಪ್ರೇಚರ್, ಅತಿ ಹೆಚ್ಚಾಗಿ ಬಿಸಿನೂ ಹಾಕಬಾರ್ದು, ಹಾಗೆ ತಣ್ಣಗಿರೋ ನೀರು ಕೂಡ ಹಾಕಬಾರ್ದು. ನಾನು ನನ್ನ ಹಸ್ಬೆಂಡ್ ಇದ್ದಾಗ ತಲೆಗೆ ನೆತ್ತಿ ಮೇಲೆ ನೀರು ಹಾಕ್ತೀನಿ. ನಾನು ಒಬ್ಬಳೇ ಇದ್ದರೆ ನಾನು ಬರೀ ಬ್ಯಾಕ್ ಸೈಡಲ್ಲಿ ತಲೆ ಸ್ನಾನ ಮಾಡಿಸ್ಬಿಟ್ಟು ಸ್ಟಾಪ್ ಮಾಡ್ತೀನಿ. ಡೈಲಿ ಏನು ನಾನು ತಲೆ ಸ್ನಾನ ಮಾಡ್ಸೋಕ್ಕೆ ಹೋಗಲ್ಲ. ವೀಕಲ್ಲಿ 3 ಡೇಸು ಸ್ನಾನ ಮಾಡಿಸಿದ್ರೆ 2 ಡೇಸ್ ತಲೆ ಸ್ನಾನ ಮಾಡಿಸ್ತೀನಿ. ಅದು ಕೂಡ 1 ಡೇ ನನ್ನ ಹಸ್ಬೆಂಡ್ ಇದ್ದಾಗಲೇ ಮಾಡಿಸ್ತೀನಿ. ಡೈಲಿ ನಾನು ಒಬ್ಬಳೇ ಮಾಡಿಸ್ಕೊಳ್ತೀನಿ, ಯಾರ ಹೆಲ್ಪು ತೊಗೊಳಕ್ಕೆ ಹೋಗಲ್ಲ. ಹುಷಾರಾಗಿ ಮಾಡಿಸ್ಕೋಬೇಕು. ಏನಿಲ್ಲ, ಮಗುಗೆ ಬಾಯಲ್ಲಿ ನೀರು ಹೋಗಬಾರ್ದು ಅಷ್ಟೇ. ನಾನೀಗ ಮಾಡಿಸ್ತಾ ಇದ್ದೀನಲ್ಲ, ಕೈಯಲ್ಲಿ ನೀರು ತೊಗೊಂಡು ಮುಖಕ್ಕೆ ಫೇಸ್ಗೆ ನೀರಲ್ಲೇ ಆ ಸೋಪೆಲ್ಲ ವಾಶ್ ಮಾಡಬೇಕು. ನಾನು ಮಮಾ ಅರ್ತ್ ಲಿಕ್ವಿಡೇ ಯೂಸ್ ಮಾಡೋದು. ನಾನು ಫಸ್ಟ್ ಮಗಳಿಗೂ ಕೂಡ ನಾನು ಮಮಾ ಅರ್ಥೇ ಪ್ರಾಡಕ್ಟ್ ಯೂಸ್ ಮಾಡಿದ್ದೆ. 2ನೇ ಮಗುಗೂ ಮಮಾ ಅರ್ಥೇ ಯೂಸ್ ಮಾಡ್ತಾಯಿದ್ದೀನಿ. ಈ ಕಡೆ ನೀಟಾಗಿ ಕಿವಿ ಕೂಡ ವಾಶ್ ಮಾಡಿಕೊಂಡು ಮೈ ಸ್ನಾನನ ಫಸ್ಟ್ ಮಾಡಿಸ್ಕೊಳ್ತೀನಿ, ಆಮೇಲೆ ತಲೆ ಸ್ನಾನ ಮಾಡಿಸ್ತೀನಿ. ಫಸ್ಟ್ ಮೈ ಸ್ನಾನ ಮಾಡಿಸೋದ್ರಿಂದ ಮಗುಗೆ ತಲೆ ಇದಾಗಲ್ಲ, ತಲೆ ನೆಂದರೆ ಬೇಗ ಕೋಲ್ಡ್ ಆಗಿಬಿಡುತ್ತೆ. ಆಮೇಲೆ ಮಗು ಕೂಡ ತುಂಬ ಹೊತ್ತು ಇರೋದಿಲ್ಲ. ಮೈ ಸ್ನಾನ ಮಾಡಿಸ್ಕೊಳ್ಳೋವರೆಗೂ ಚೆನ್ನಾಗಿರ್ತಾಳೆ. ನಾನು ತಲೆನ ಈ ಥರ ಹಾಕ್ಕೊಂಡು ನಾನು ಒಬ್ಬಳೇ ಮಾಡಿಸುವಾಗ ಸುಮ್ಮನೆ ಇರ್ತಾಳೆ, ಅಳಲ್ಲ. ನೆತ್ತಿ ಮೇಲೆ ನೀರು ಹಾಕಿದಾಗ ಒಂದು ಸ್ವಲ್ಪ ಅಳ್ತಾರೆ. ಇವಳು ಎಲ್ಲ ಟೈಮು ಅಳಲ್ಲ, ಒಂದೊಂದು ಟೈಮ್ ಅಳ್ತಾಳೆ. ಬಟ್ ಈ ಥರ ನಾನು ಮಾಡಿಸ್ತಾ ಇದ್ರಲ್ಲ, ಈ ಥರ ಮಾಡಿಸ್ದಾಗ ಯಾವಾಗೂ ಅಳಲ್ಲ. ಅವಳು ಖುಷಿಯಾಗಿ ಸ್ನಾನ ಮಾಡಿಸ್ಕೊತಾಳೆ. ನೀಟಾಗಿ ಸ್ನಾನ ಮಾಡಿಸ್ಕೊತಾ ಇದ್ದಾಳೆ.
ಈಗ ನಾನು ಬ್ಯಾಕ್ ಸೈಡೆಲ್ಲ ಸ್ನಾನ ಮಾಡಿಸಿ ಆದಮೇಲೆ ತಲೆಗೆ ಶಾಂಪೂ ಕೂಡ ಮಮ್ಮ ಅರ್ಥ ಯೂಸ್ ಮಾಡ್ತೀನಿ ನಾನು. ಸ್ವಲ್ಪ ಮಮ್ಮ ಶಾಂಪೂ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತಲೆಗೆ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ತಲೆ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಸ್ನಾನ ಮಾಡಿಸ್ಕೊಳ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡಿಸುವಾಗ ಸ್ವಲ್ಪ ಭಯ ಆಗುತ್ತೆ, ಆಮೇಲೆ ಹಂಗೆ ರೂಢಿ ಆಗ್ತಾ ಹೋಗುತ್ತೆ. ನಾನು ಮೊದಲಿಂದ ನನಗೂ ಅಂದರೆ ನನ್ನ ದೊಡ್ಡ ಮಗಳಿಗೂ ನಾನೇ ಮಾಡಿಸಿರೋದ್ರಿಂದ ಇವಳಿಗೂ ನಾನೇ ಮಾಡಿಸ್ಕೊಳ್ತಾ ಇದ್ದೀನಿ. ಮಗು ನೀರು ಕುಡಿದಿರೋ ಥರ ನೋಡಿಕೊಂಡು ಸ್ನಾನ ಮಾಡಿಸ್ಬೇಕು. ಈಗ ನಾನು ಅಷ್ಟು ನಾನು ಒಬ್ಬಳೇ ಇದ್ದಾಗ ಅಷ್ಟೇ ಮಾಡಿಸಿ ಮೈ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಯಾರಾದರೂ ಇದ್ದರೆ ಆಗ ನಾನು ನೆತ್ತಿದ ಮೇಲೆ ಸ್ವಲ್ಪ ನೀರು ಹಾಕಿಸ್ತೀನಿ ಅಷ್ಟೇ. ಇಲ್ಲ ಒಬ್ಬಳೇ ಇದ್ದಾಗ ಆ ಥರ ಹಾಕಲ್ವಲ್ಲ, ಈ ಥರ ಈಗ ನನ್ನ ಹಸ್ಬೆಂಡ್ ಹಾಕ್ತಾಯಿದ್ದಾರೆ. ಬಿಸಿ ಜಾಸ್ತಿ ಇರಬಾರ್ದು, ಹಾಗಂತ ತಣ್ಣಗಿರಬಾರ್ದು. ನಾವು ಮುಟ್ಟಿದ್ರೆ ನಮ್ಮ ಕೈ ಸ್ವಲ್ಪ ಬಿಸಿ ಇರೋ ಥರ ನೀಟಾಗಿ ನೀರನ್ನು ಬಾಯಲ್ಲಿ ಮಗು ನೀರು ಕುಡಿದಿರೋ ಥರ ಸ್ನಾನ ಮಾಡಿಸ್ಕೋಬೇಕು. ನಾನು ಆಮೇಲೆ ಪ್ರೈವೇಟ್ ಪಾರ್ಟೆಲ್ಲ ನೀಟಾಗಿ ಮತ್ತು ಆ ವಿಡಿಯೋ ನಾನು ಮಾಡಲಿಲ್ಲ, ಆ ವಿಡಿಯೋ ಮಾಡ್ಕೋಬಾರ್ದು ಅಂತಲೇ ಮಾಡಲಿಲ್ಲ. ನೀಟಾಗಿ ಪ್ರೈವೇಟ್ ಪಾರ್ಟ್ನೆಲ್ಲ ವಾಶ್ ಮಾಡಿ ಆನಂತರ ನಾನು ಮಗುನ ಕರ್ಕೊಂಡೋಗಿ ಬಟ್ಟೆನ ಸುತ್ತಿಬಿಟ್ಟು, ಅಂದರೆ ಮಸ್ಲಿನ್ ಕ್ಲಾತಲ್ಲಿ ಫಸ್ಟ್ ನೀಟಾಗಿ ತಲೆಯೆಲ್ಲ ಮಗುದು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋ ಥರ ಒರೆಸ್ಬಿಟ್ಟು ಬಿಸಿಲಲ್ಲಿ ಒಂದು 2 ಸೆಕೆಂಡ್ ಇಟ್ಕೊಳ್ತೀನಿ. ಜಾಸ್ತಿ ಇಟ್ಕೊಳ್ಳಲ್ಲ, ತುಂಬ ಹೊತ್ತಿರಲ್ಲ ಮಗು. ಒಂದು 3 ಸೆಕೆಂಡ್ಸ್ 4 ಸೆಕೆಂಡ್ಸ್ವರೆಗೂ ಬಿಸಿಲಲ್ಲಿ ನಿಲ್ಲಿಸ್ಕೊಳ್ತೀನಿ. ಮನೆಯ ಬಾಗಿಲಲ್ಲೇ ನಿಲ್ಲಿಸ್ಕೊಂಡು ತಲೆಯೆಲ್ಲ ಒರೆಸಿ ನೀಟಾಗಿ ಮೈಯೆಲ್ಲ ಒರೆಸ್ಬಿಟ್ಟು ಮಸ್ಲಿನ್ ಕ್ಲಾತಲ್ಲಿ ಮಗುನ ಸುತ್ತಬಿಟ್ಟು ಮಲಗಿಸ್ತೀನಿ. ಸಮ್ಟೈಮ್ಸು 1-2 ನಿಮಿಷ ಆದಮೇಲೆ ಹಾಲು ಕುಡಿಸಿ ಮಲಗಿಸ್ತೀನಿ, ಸಮ್ಟೈಮ್ಸ್ ಹಾಗೆ ಮಲಗಿಸ್ತೀನಿ. ಬೇಗ ಮಲ್ಕೊಂಡ್ಬಿಡ್ತಾಳೆ. ಈ ಥರ ಸುತ್ತಬಿಟ್ಟು ಮಲಗಿಸೋದ್ರಿಂದ ಮಗುದು ಕಾಲು ಕೈಯೆಲ್ಲ ನೀಟಾಗಿ ಸ್ಟ್ರೈಟಾಗಿ ಬರುತ್ತೆ. ಏನೂ ತೊಂದರೆ ಇಲ್ಲ ಈ ಥರ ನೀಟಾಗಿ ಮಗುನ ಸುತ್ತಬಿಟ್ಟು ಮಲಗಿಸಿದ್ರೆ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನಾದರೂ ನಿಮ್ಗೆ ಯೂಸ್ ಆಗುತ್ತೆ ಅಂದರೆ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.